ಪ್ರತಿದಿನ ವಿಜಯರಾಘು ಅವರಿಗೆ ಸ್ಪಂದನ ಅವರು ನೆನಪಾಗ್ತಾರೆ. ಸ್ಪಂದನ ಅಂದರೆ ಸರ್ವಸ್ವ, ಪ್ರಪಂಚ. ಸ್ಪಂದನ ಬಿಟ್ಟೋದ್ಮೇಲೆ ಜೀವನ ಶೈಲಿಯೇ ಬದಲಾಗಿ ಹೋಯಿತು. ಬಟ್ ವಿಜಯರಾಘವೇಂದ್ರ ತಮ್ಮನ್ನ ತಾವು ಹಾದಿ ತಪ್ಪಿಸೋಕೆ ಬಿಡೋದಿಲ್ಲ. ವಿಜಯರಾಘವೇಂದ್ರ ಅವರಿಗೆ ತಮಗೆ ಗೊತ್ತಿದೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಅದೇ ರೀತಿ ಕೇವಲ ಸಿನಿಮಾ ಕಾನ್ಸಂಟ್ರೇಷನಲ್ಲಿ ಬ್ಯುಸಿ ಆಗಿದ್ದಾರೆ. ಒಳ್ಳೊಳ್ಳೆ ಸಿನಿಮಾಗಳು ಇದೇ ತಿಂಗಳು ಆಗಸ್ಟ್ 29ಕ್ಕೆ ರಿಪ್ಪನ್ ಸ್ವಾಮಿ ಬರ್ತಾ ಇದೆ. ಅದರ ಒಂದು ಸಿನಿಮಾ ಕೆಲಸಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಬಹಳಷ್ಟು ಒಳ್ಳೊಳ್ಳೆ ಯೋಜನೆಗಳನ್ನು ಕೂಡ ಹಾಕ್ಕೊಂಡಿದ್ದಾರೆ ಮುಂಬರುವ ವರ್ಷಗಳಲ್ಲಿ. ವಿಜಯರಾಘವೇಂದ್ರ ಅವರ ಸಿನಿಮಾ ನೋಡಬೇಕು ಅಂತ ಜನರು ವೆಯ್ಟ್ ಮಾಡ್ತಾ ಇದ್ದಾರೆ. ಅದ್ಭುತವಾದಂತಹ ಸಿನಿಮಾವನ್ನು ಕಣ್ತುಂಬಿಕೊಳ್ಬೋದು ವೀಕ್ಷಕರು. ವಿಜಯರಾಘವೇಂದ್ರ ಅವರು ಪ್ರತಿದಿನ ಸ್ಪಂದನ ಅವರನ್ನ ನೆನಪು ಮಾಡ್ಕೋತಾರೆ. ಅಂದರೆ ತಿಂಗಳಿಗೊಮ್ಮೆ ಆದರೂ ಒಂದು ಪೋಸ್ಟನ್ನು ಸ್ಪಂದನ ವಿಚಾರವಾಗಿ ಹಾಕ್ತಾನೆ ಇರ್ತಾರೆ. ಸೊ ಅಷ್ಟೊಂದು ಇಷ್ಟಪಡ್ತಾರೆ ಸ್ಪಂದನ ಅವರನ್ನು. ಸ್ಪಂದನವೇ ಕಂಪ್ಲೀಟಾಗಿ ಸರ್ವಸ್ವಾಗಿದ್ರು. ಏನೇ ತೀರ್ಮಾನ ತೆಗೆದುಕೊಂಡ್ರು ಸ್ಪಂದನ ಅವರ ಅನುಮತಿ ಇರೋದು. ಆ ರೀತಿ ಡಿಸ್ಕಷನ್ ಮಾಡಿ ಇದು ಮಾಡ್ತಾ ಇದ್ರು. ಬಟ್ ಸ್ಪಂದನ ಹೋದ್ಮೇಲೆ ಇಮಿಡಿಯೇಟ್ ಬ್ಲ್ಯಾಂಕ್ ಆಗಿ ಹೋಗ್ಬಿಡ್ತಾರೆ. ಸ್ವಲ್ಪ ತಿಂಗಳ ಕಾಲ ಇದರಿಂದ ಹೊರಬರೋಕ್ಕೆ ತುಂಬಾ ನೋವು ಸಮಯವನ್ನು ತೆಗೆದುಕೊಳ್ತಾರೆ.